ಸ್ವಲ್ಪ शांगम गुकुलाधोपम सुगंधं च मनोहरम कपिलागुति संयुक्तं भोपायं सर सीएम सर कोडी सर सीएम सर सर डीसी सर कांता सर डिजाइन देवहितं यदायुः स्वस्ति न इन्द्रो वृद्धश्रवाः स्वस्ति नः पूजा विश्ववेदाः स्वस्ति नः उत्तरा नक्षत्रे सौम्यवासरायुक्तायां शिव नक्षत्र शिवयोग शिवकर्ण एवंगड विशेष विष्टायामस्यां शिवदिनो भगवतो देवदेवोत्तमस्या देवता सार्वभौमस्य अखिलानीत सिद्धरामय्य नामधेयस्य यजमानस्य संपट सभा सदस्यः सह कुटुंबानाम् इष्टकाम्यार्थ रचना यशस्वी प्रसाद फल सिद्ध्यर्थे नामाष्टोत्तर पूजां च करिष्ये ईशानाय देवाय नमः पशुपतेर्देवाय नमः रुद्राय देवाय नमः उग्राय देवाय नमः भीमाय देवाय नमः महतो देवाय नमः करिष्ये ओम विनायकं गुरुं भानं समर्पयामि मनोरथ संकल्पार्थ सिद्धिरस्त्रिभवन्तो महां तो प्रार्थयन्तो मृत्युञ्जयाय रुद्राय नीलकण्ठाय शम्भवे अमृतेशाय शर्वाय महादेवाय ते नमः हिरण्य नमस्तोमाय रुद्राय नमस्ताम्राय अरुणाय नमश्चङ्गाय पशुपतये च नमः उग्राय भीमाय नमो अग्रेवदाय दूरेवदाय नमो अन्त्रे हनीयते नमो ऋक्षेभ्य हरिकेशेभ्यो नमस्ताराय नमश्चम्भवे नमयो भवे नमश्चङ्कराय नमस्कराय नमः शिवाय शिवतराय हर नमः पार्वती पदये हर हर महादेव चुचुरुवतु ಬೇಗ ಸ್ವಲ್ಪ ಹೊತ್ತು ನಮಸ್ಕಾರ ದೇವಸ್ಯ ಗೃಹೇ ಮುನಿಯೋ ವಸಂತಿ ದೇವಾನ ಕವಯ ಪಾರ್ಥಿವಾಸಾಃ ದೇವಾ ಇದನ್ನೇ ಸುಮನಸ್ಯ ಮಾನೋ ದಿವಿ ದೇವೋ ವಸವೋ ದೀರ್ಘಮಾಯುಃ शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठतें शतमिति शतं दीर्घमायुः सर 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 ಇಲ್ಲಿ ನೋಡಿ ಸರ್ ಸರ್ ಸಿಎಂ ಸರ್ 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 ಎಲ್ಲ ರೆವಿನ್ಯೂ ಡಿವಿಷನ್ಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗುಲ್ಬರ್ಗಾ ಡಿವಿಷನ್ನಲ್ಲಿ
ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಮೈಸೂರು ಡಿವಿಷನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಬೆಂಗಳೂರು ಡಿವಿಷನ್ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನ ಆದಮೇಲೆ ಗುಲ್ಬರ್ಗ ಬೆಳಗಾವಿ ಡಿವಿಷನಲ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ. ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ಸಲಹೆ ಬಂದಿದೆ. ಅಲ್ಲಿ ಮಾಡ್ತೀವಿ ಬಿಜಾಪುರದಲ್ಲಿ. ನಂದಿ ಬೆಟ್ಟದಲ್ಲಿ ಇವತ್ತು ಬೆಂಗಳೂರು ಡಿವಿಷನ್ನು ಕ್ಯಾಬಿನೆಟ್ ಮೀಟಿಂಗು. ಬರೀ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್ ಅಲ್ಲ, ಬೆಂಗಳೂರು ಡಿವಿಷನ್, ರೆವಿನ್ಯೂ ಡಿವಿಷನ್. ಈ ಭಾಗದ ಜನತ ಏನಾದರೂ ನಿರೀಕ್ಷೆಗಳು ಸರ್? ನೋಡಪ್ಪ, ಕ್ಯಾಬಿನೆಟ್ನಲ್ಲಿ ನಾವು ಏನು ಹೇಳಿದ್ದೀವಿ, ಅಲ್ಲ ಬಜೆಟ್ನಲ್ಲಿ ಏನು ಹೇಳಿದ್ದೀವಿ, ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡಿಕೊಡ್ತೀವಿ. ಸರ್, ತಾವು DCM ಅವರಿಂದ ಶಕ್ತಿ ಪ್ರದರ್ಶನ, ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಯಾವಾಗಲೂ BJPಯವರು ಯಾರೂ ನಂಬಲ್ಲ, ನೀನೇ ನಂಬಲ್ಲ. BJPಯವರು ನಂಬೋದೇ ಇಲ್ಲ. ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು. ಅವರು ಸತ್ಯ ಯಾವತ್ತೂ ನಂಬಲ್ಲ, ನೀನು ನಂಬಲ್ಲ. ಅದರಿಂದ BJPಯವರು ಏನು ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಬರೀ ಸುಳ್ಳೆ ಹೇಳೋದು. ಅವರು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ BJPಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ. ಏನಾದ್ರು ಮಾಡಿದ್ರ? ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ನಮ್ಮ DK ಶಿವಕುಮಾರ್ ಹೇಳ್ತೇನೆ, ಸಾಕ್ಷಿ ಗುಡ್ಡೆ ಕೊಡಿ, ಬಿಟ್ಬಿಟ್ಟು ಹೋಗಿ ಅಂತ. ಏನು ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ ಅವರು? ನೀರಾವರಿ, ಇರಿಗೇಷನ್ನು, ಆಮೇಲೆ ರೂರಲ್ ಡೆವಲಪ್ಮೆಂಟು, PWD, ಆಮೇಲೆ ಎಜುಕೇಷನ್ನು, ಆಮೇಲೆ ಹೆಲ್ತು. ಎಲ್ಲಿ ಬಿಟ್ಟಿದ್ದಾರೆ? ಹಾಂ, ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ. ಅಧಿಕಾರ 4 ವರ್ಷ ಅಧಿಕಾರದಲ್ಲಿ ಇದ್ದರು ಅವರು. ಕುಮಾರಸ್ವಾಮಿ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ 1 ವರ್ಷ 2 ತಿಂಗಳಿದ್ರು. ಏನು ಮಾಡಿದ್ದಾರೆ ಅವರು? ಏನು ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪುದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೀವು ನೋಡಿದ್ರ ನಮ್ಮ 2ನೇ ವರ್ಷದ ಸಾಧನಾ ಸಮಾವೇಶ ನೋಡಿದ್ರ? ಹಾಂ, ಹೊಸಪೇಟೆನಲ್ಲಿ ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. 3 ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು. ಮಳೆ ಇದ್ರೂ ಬಂದಿದ್ರು ಕೂಡ ಇದ್ರು. ಆಮೇಲೆ ಒಳಗಡೆ ಬರೋಕ್ಕಾಗಲಿಲ್ಲ. ಭಾಳ ಜನ ಸುಮ್ಮನೆ ಬರ್ತಾರ. 1 ಲಕ್ಷ ಜನಕ್ಕೆ ಸವಲತ್ತು. ಬಿಜೆಪಿಯವರ ನೀನು ಅವನೇ ಸುಮ್ಮನಿದ್ದಾನೆ. ನೀವೇ ಹೇಳ್ತಾ ಇದ್ದೀನಿ. ಇಲ್ಲ ನೋಡಪ್ಪ, ಒಂದು ವೇಳೆ ನಿಮ್ಗೆ ಆ ಥರ ಇದ್ರೆ ಆನ್ಲೈನ್ ಮೇಲೆ ಮಾಡಿ. ಆನ್ಲೈನ್ ಮಾಡೋಕ್ಕೆ ಏನೋ ತೊಂದರೆ ಇದೆಯಾ? ತೊಂದರೆ ಇದೆಯೇನ್ರಿ? ಕೇಳಪ್ಪ, ನಿನ್ಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿನಗೇನು ತೊಂದರೆ? ಹಾಂ, ಹೇಳೋದು ನಿನಗೆ. ಆನ್ಲೈನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವುದಾದ್ರು ಈ ದಾರಿಗಳಲ್ಲಿ ಯಾವುದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು. ಅದು ಪರಿಶಿಷ್ಟ ಜಾತಿ ಮಾತ್ರ. ಪರಿಶಿಷ್ಟ ಜಾತಿ 101 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದನ್ನ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾ ಇದ್ದಾರೆ. ಬಟ್ ಅಧಿಕಾರಿಗಳು ಮಾಡಿದ್ದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ. ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ. ನೋಡಪ್ಪ, ನಿನಗೆ ಮನೆಗೆ ಬಂದಿರ್ತಾರೆ. ಅಲ್ಲಿ ಕೊಡಲಿಲ್ಲ ಅಂತಂದರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇಲ್ಲದೆ ಹೋದರೆ, ಹೇಳದೆ ಹೋದರೆ, ಜಾತಿ ಹೇಳದೆ ಹೋದರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿಬಿಡಿ.
ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ, ಯಾರು ಕೇಳೋದಿಲ್ವಲ್ಲ, ಆನ್ಲೈನ್ ಮೂಲಕ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಿನಿಸ್ಟರ್ ಆಗೋ ಅಧಿಕಾರ ಇದೆ. ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡೋದು, ಗೊತ್ತಾಯ್ತಾ? ಈಗ 142 ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ, 34 ಜನ ಮಾತ್ರ ಮಾಡೋದು. ಎಲ್ಲರೂ ಮಾಡೋಕ್ಕಾಗತ್ತಾ? 15% ಮಾತ್ರ ಮಾಡಬೇಕು ಮಂತ್ರಿಗಳನ್ನ. 34 ಜನ ಮಾತ್ರ ಮಾಡೋದು, 142 ಜನ ಮಾಡೋಕ್ಕಾಗಲ್ಲ. ಯಾರು? ಹೌದು, ನಾನೇ. ನಿನಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡೋರ? ವೆರಿಫೈ ಮಾಡಬೇಕಾ ಬೇಡ? ಅದಕ್ಕೆ ನಾನು ಹೇಳೋದು ಪರ್ಯಾಯ. ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಸಂತೋಷದಿಂದ ಇರಲಿ ಜನ, ಮತ್ತು ಎಲ್ಲರೂ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ. ಹೋದ ವಾರನೇ ಮಾಡಬೇಕಾಗಿತ್ತು, ಕೆಲವು ಫೈಲ್ಸ್ ರೆಡಿ ಇರಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಅಲ್ಲಿಗೆ ಏನಿಲ್ಲ, ನಾವು ಏನೇನು ಕೆಲವು ಮೇಯ್ನು ಚಿಕ್ಕಬಳ್ಳಾಪುರ, ಕೋಲಾರ, ಅದಕ್ಕೆಲ್ಲ ಈಗಾಗಲೇ ನಾವು ನೀರಿಂದ ಕುಡಿಯೋ ನೀರಿಗಾಗಲೇ ಸಿದ್ಧತೆ ಮಾಡ್ತಾ ಇದ್ದೀವಿ. ಆಮೇಲೆ ಕೆಲವು ಸ್ಮಾಲ್ ಬೆಂಗಳೂರು ಡಿವಿಷನಲ್ಲಿ ನೀರಾವರಿ ಇಲಾಖೆ ಕೆಂಪೇಗೌಡ ಏನು ಸ್ಮಾಲ್ ಸೈಟ್ ಮಾಗಡಿ ಅದೆಲ್ಲ ಕೂಡ ಬಹುಶಃ ಅದು ಅವ್ರದ್ದೆಲ್ಲ ಬೇಡಿಕೆ ಇದೆ, ಪ್ರಸ್ತಾವನೆ ಇದೆ. ಅದಕ್ಕೆ ಗ್ರಾಮಾಂತರ ಅಂದರೆ ಮೊದಲು ಹಳೆ ಗ್ರಾಮಾಂತರ, ನಾವೆಲ್ಲ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಗ್ರಾಮಾಂತರ ಅಂತ ಇತ್ತು. ಕನಕಪುರ, ರಾಮನಗರ, ಚನ್ನಪಟ್ಟಣ ಎಲ್ಲ ಸೇರಿತ್ತು. ಅದನ್ನು ಈಗ ಬಂದಿತ್ತು. ಈಗ ನಮ್ಮ ಸೌತ್ ಅಂತಾದ್ಮೇಲೆ ಅವರು ಲೋಕಲ್ ಅವರು ಎಮ್ಎಲ್ಎಗಳು ರಿಕ್ವೆಸ್ಟ್ ಮಾಡಿದ್ದಾರೆ, ಅದನ್ನು ಪ್ರಸ್ತಾವನೆ ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವರು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮಗೇನು ಈಗಿಂದನೇ ಯಾವ ರೀತಿ ಎಲೆಕ್ಷನ್ಗೆ ಸಿದ್ಧತೆ ಮಾಡ್ಕೊಬೇಕು ರೆಡಿ ಮಾಡ್ತಾರೆ. ನೋಟಿಸ್ ಇಶ್ಯೂ ಮಾಡಿದ್ದೀರಾ? ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ನಾನು ಯಾರಿಗೂ ಅವ್ರಿಗೆ ನೀವು ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಅವರಿಂದ CM ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ವಾಪಸ್ಸವರು ಯಾರು ಹೇಳೋದು DK ಅವರು ಪಕ್ಷಕ್ಕೆ ಕಷ್ಟಪಟ್ಟು ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ. ನಾನು ಒಬ್ಬರೇ ಪಟ್ಟಿದ್ದೇನೆ, ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಹೇಳ್ತೀವಿ. ಕೊನೆಯದಾಗಿ BR ಪಾಟೀಲ್ Party is not backing you, sir, right now, because your supporters said you have sacrificed so much for the party. You have brought the party to power in the state. You equally contributed. All lakhs of workers have supported this party. ಸರ್ ಪವರ್ ಶೇರಿಂಗ್ ಸರ್ ಮಾಡಬೇಕು. ಇದು ವಾಲ್ಮೀಕಿ ನಿಗಮನ ಕ್ರಮ ನಿನ್ನೆ ಹೈಕೋರ್ಟ್ ಆದೇಶ ಆಗಿದೆಯಲ್ಲ ಸರ್, ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮುಜುಗರ ಅಲ್ವಾ? SIT ರದ್ದು ಮಾಡಿ ಎಲ್ಲವನ್ನೂ ಕೂಡ CBIನೇ ತನಿಖೆ ಮಾಡಬೇಕು. ಇಲ್ಲ, ಈಗ ಅವರು ಮೆರಿಟ್ ಆಫ್ ದಿ ಕೇಸ್ ನೋಡಿ ಅವರು ತೀರ್ಮಾನ ಮಾಡಿರ್ತಾರೆ. ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ತನಿಖೆ ಆಗಲಿ ಅನ್ನೋದಕ್ಕೆ ನಮಗೇನು ಅದ್ರ ಬಗ್ಗೆ ನಾವು ಯಾವುದು ಕಾಮೆಂಟ್ ಮಾಡೋದು ಇಲ್ಲ. ಸಿಎಂ ಲಕ್ಕಿ ಲಾಟ್ರಿ ಸಿಎಂ ಅನ್ನುವಂಥದ್ದು BR ಪಾಟೀಲ್ ಹೇಳಿಕೆ ಇರ್ತಾರೆ. ಥ್ಯಾಂಕ್ ಯು ಸರ್. ಬಳ್ಳಾರಿ ಜೈಲಲ್ಲಿ ಗಾಂಜಾ ಇಟ್ಕೊಂಡಿರೋ ಫೋಟೋ, ಅವರು ಸೆಲ್ಫಿ ತಗೊಳ್ಳೋ ಫೋಟೋ ಎಲ್ಲವೂ ಕೂಡ ವೈರಲ್ ಆಗಿದೆ ಸರ್. ಅದು ಇಲ್ಲ, ಅದ್ರ ಬಗ್ಗೆ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಕಠಿಣವಾದ ಕ್ರಮ ತಗೋಬೇಕು, ಯಾರು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ದಾರೆ, ಮತ್ತು ಮುಂದೆ ಭಾಳ ಕಠಿಣವಾಗಿ ಇರಬೇಕು ಹಾಗೆ ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಅದು ಪ್ರತಿ ತಿಂಗಳಿಗೆ ಒಂದು ಸಾರಿ ಅಥವಾ 2 ತಿಂಗಳಿಗೆ ಒಂದು ಸಾರಿ ರೈಡ್ ಮಾಡಿ ಇದನ್ನೆಲ್ಲ ನೋಡ್ತಾನೆ ಇರ್ತಾರೆ.
ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದು ವೀಕ್ ಪಾಯಿಂಟಿಂದ ಈ ರೀತಿ ಆಗ್ತಿರುತ್ತೆ, ಅದನ್ನೆಲ್ಲ ಮಾನಿಟರ್ ಮಾಡ್ತಾರೆ. CIT ಆರ್ಡರ್ ಮೇಲೆ ಬಂದಿಲ್ಲ ಸರ್, ವಿಕಾಸ್ ಕುಮಾರ್ ಅಪೀಲ್ ಹೋಗ್ತೀರಾ ಸರ್? ಹೌದು, ಸರ್ಕಾರ ಅಪೀಲ್ ಹೋಗುತ್ತೆ, ಮತ್ತು ಅಷ್ಟು ಹೈಕೋರ್ಟಿಗೆ ಅಪೀಲ್ ಹೋಗುತ್ತೆ. ಯಾವ ಆಧಾರದ ಮೇಲೆ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಮಗೇನು ಹೆಚ್ಚು ಗೊತ್ತಿಲ್ಲ. ಆದೇಶ ಅಂತೂ ಬಂದಿದೆ, ಅದಕ್ಕೆ ಅಪೀಲ್ ಹೋಗ್ತಾ ಇದೆ. ಸರ್ಕಾರ ತೀರ್ಮಾನ ಸರಿ ಇದೆ ಅಂತ ನಮ್ಮ ವಾದ. ಅದನ್ನು ಈಗ ಹೈಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಅಪೀಲ್ ಹೋಗ್ತಾರೆ. ಡಂಪ್ ಮಾಡ್ಕೊಳ್ರಿ ಒಂದಿಷ್ಟು ಒತ್ತಾಯ ಇತ್ತು, ಬೆಂಗಳೂರು ಗ್ರಾಮಾಂತರನ ಉತ್ತರ ಅಂತ ಘೋಷಣೆ ಮಾಡಬೇಕು ಅಂತ. ಇವತ್ತು ಬಹುತೇಕವಾಗಿ ಫೈನಲ್ ಆಗುತ್ತೆ. ಅಲ್ಲ, ಅದು ಪ್ರಪೋಸಲ್ಲು ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು, ಕ್ಯಾಬಿನೆಟ್ ತೀರ್ಮಾನ ಆಗಬೇಕು, ಆನಂತರ ಅದನ್ನು ಸರ್ಕಾರ ಆದೇಶ ಹೊರಡಿಸ್ಬೇಕಾಗುತ್ತೆ. ಇವತ್ತೇನಾದರೂ ಸಬ್ಜೆಕ್ಟ್ ಬಂದಿದ್ದರೆ ಅದು ಚರ್ಚೆ ಆಗುತ್ತೆ. ಇಲ್ಲ, ನಮ್ಮದು ನಾವು ಬೆಂಗಳೂರು ತುಮಕೂರನ್ನು ಕನೆಕ್ಟ್ ಮಾಡಿ ಅಂತ ನಮ್ಮದು ಒತ್ತಾಯ ಇರೋದು. ಮೆಟ್ರೋ ಮಾಡಿಕೊಡಿ, ಇಲ್ಲಿ ಬೆಂಗಳೂರಿಗೆ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ಅದಕ್ಕೆ ಫೀಸಿಬಿಲಿಟಿ ರಿಪೋರ್ಟ್ ಕೂಡ ಈಗಾಗಲೇ ಮಾಡಿದ್ದಾರೆ. ಅದಕ್ಕಿನ್ನೂ DPR ಆಗಬೇಕು, ಅದಕ್ಕೆ ಇನ್ವೆಸ್ಟ್ಮೆಂಟಿದ್ದು ಆಗಬೇಕು, ಕೇಂದ್ರ ಸರ್ಕಾರದ ಅನುಮತಿ ಬೇಕು, ಇದೆಲ್ಲ ಪ್ರೊಸೀಜರ್ಸ್ ಇದೆ. ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲ, ನಿನ್ನೆ ಸಂಜೆ ಕರೆದ್ರು ನನಗೆ, ನಾನು ಹೊರಗಡೆ ಇದ್ದೀನಿ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತ ಹೇಳಿ ತಿಳಿಸಿದ್ದೇನೆ. ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ, ಮತ್ತೆ ಬರ್ತಾರೆ 5ನೇ ತಾರೀಕು ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ ಸರ್. ಧಾರವಾಡ ACP ನಾರಾಯಣ ಬ್ರಹ್ಮಣಿ